ಚೆನ್ನಾಗಿರೋ ಸ್ಮೂದಿನ ಅಂತೇಳಿ ಅವಕಾಡೋ ತಂದಿದ್ದರು. ಅವಕಾಡೋನ ನೀಟಾಗಿ ಕಟ್ ಮಾಡಿ ಅದನ್ನ ಒಳಗಡೆಯಿಂದ ಅಷ್ಟು ಬಟರಿ ಇರುತ್ತಲ್ವ, ಅದನ್ನ ಅದಕ್ಕೆ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿ ಅದನ್ನ ಸೀಡ್ಸ್ ಇರುತ್ತಲ್ವ ಅದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ತೆಗೀರಿ, ಯಾಕಂದರೆ ಕೈಗೆ ಹತ್ತೋ ಚಾನ್ಸಸ್ ಭಾಳ ಇರುತ್ತೆ. ಮತ್ತು ಕಮೆಂಟ್ ಡೌನ್ ಮಾಡಿ ಅವಕಾಡೋನ ಕನ್ನಡದಲ್ಲಿ ಏನಂತಾರೆ ಅಂತೇಳಿ. ನನಗೆ ಗೊತ್ತಿಲ್ಲ, ನಾನು ಗೂಗಲ್ ಮಾಡಬೇಕು, ಬಟ್ ನನಗೆ ಸಡನ್ನಾಗಿ ಥಾಟ್ ಬಂದಿರೋದ್ರಿಂದ ನಿಮಗೆ ಕೇಳ್ತಾ ಇದ್ದೀನಿ. ನೀವು ಹೇಳ್ಬೋದು. ಎಲ್ಲರಿಗೂ ಗೊತ್ತಿರೋದೆ ಅವಕಾಡೋ ಮಾತ್ರ ತುಂಬ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಅದಕ್ಕೆ ಈ ಸ್ಮೂದಿನ ಕಂಪಲ್ಸರಿಯಾಗಿ ಟ್ರೈ ಮಾಡಿ. ಅದಕ್ಕೆ ನಾನೊಂದು ಸ್ವಲ್ಪ ಜಾಗ್ರಿ ಪೌಡರ್ ಇತ್ತು, ಅದನ್ನ ಆ್ಯಡ್ ಮಾಡಿ ಮತ್ತು ಮಿಲ್ಕ್ನೂ ಆ್ಯಡ್ ಮಾಡಿದೆ. ಬೆಳಗ್ಗೆ ಎದ್ದು ಟೀ ಅಥವಾ ಕಾಫಿ ಕುಡಿಯೋದ್ರಿಂದ ಈ ಸಮ್ಮರಲ್ಲಿ ತುಂಬ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಏನಾದರೂ ಬೆಳಗ್ಗೆ ಸ್ಮೂತಿ ಕುಡಿದ್ರೆ ನಿಮಗೂ ಟೀ ಕುಡಿಬೇಕು ಅಂತ ಅನಿಸೋದಿಲ್ಲ. ಸೊ ಲೆಟ್ಸ್ ಟ್ರೈ ಇಟ್ ಒನ್ಸ್. ಅದನ್ನ ಏನಿಲ್ಲ, ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಡಿ. ಚೆನ್ನಾಗಿ ಬ್ಲೆಂಡ್ ಮಾಡಿ ಎಷ್ಟು ನೀವು ಗೊತ್ತಾ ಇದು ಹೆಂಗೆ ಬ್ಲೆಂಡ್ ಮಾಡಬೇಕು ಅಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಾಲು ನೀರು ಎಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ. ಅದು ನೋಡಿ, ಒಂದು ಅವಕಾಡೋದಲ್ಲಿ ಆರಾಮಾಗಿ 3 ಜನ ಕುಡಿಬೋದು. ದೊಡ್ಡವ್ರಿಗೆ 3 ಜನ ಕುಡಿಬೋದು. ನಾವು ನಮ್ಮ ಹರ್ಷ, ನಾನು ಮತ್ತು ನಮ್ಮ ಹಸ್ಬೆಂಡ್ 3 ಜನನೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ಮೂದಿ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಬಟರಿ ಫ್ಲೇವರ್ ಆಗಿತ್ತು. ಇದಕ್ಕೆ ಬಟರ್ ಫ್ರೂಟು ಅಂತಾರೆ, ಗೊತ್ತು ಅಲ್ವಾ ನಿಮಗೆ. ಹಂಗಾಗಿ ನೀವು ಡೈರೆಕ್ಟ್ ತಿನ್ನೋದಕ್ಕಿಂತನೂ ಈ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ದಿನೂ ಇರುತ್ತೆ, ಆಮೇಲೆ ತಿನ್ನೋಕ್ಕೂ ತುಂಬ ಈಸಿ ಆಗಿಬಿಡುತ್ತೆ. ನಮ್ಮ ಹಸ್ಬೆಂಡಿಗೆ ನಾನು ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ, ಅವರಿಗೆ ತುಂಬ ಇಷ್ಟ ಆಯಿತು, ತುಂಬ ಲೈಕ್ ಮಾಡಿದರು. ಅದಕ್ಕೆ